ಸಿದ್ದರಾಮಯ್ಯ ಅವರು ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಆ ಕ್ವಶನ್ಗೆ ಹೂ ಇಸ್ ದ ನೆಕ್ಸ್ಟ್ ಅನ್ನೋ ಆ ಕ್ವಶನ್ಗೆ ಈಗ ಆನ್ಸರ್ ಸಿಕ್ಕಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅಂತ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಳ್ಳಾರಿ ಭಾಗದ ನಾಯಕರು ಮತ್ತು ಶಾಸಕರು ನಾಗೇಂದ್ರ ಅವರು ಇದ್ದಾರೆ. ಸರ್, ಹೂ ಇಸ್ ದ ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆಗೆ ಅಧಿಕೃತವಾಗಿ ಉತ್ತರ ಸಿಕ್ಕಿದೆ ಸರ್. ಈಗಾಗಲೇ ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮುಂದಿನ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಂತ ಹೇಳಿದ್ದಾರೆ. ಇವತ್ತು ಹೈಕಮಾಂಡ್ ಕೂಡ ಅದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಾಗಲೇ ಕೂಡ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಈ ನಾಡಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಒಳ್ಳೆ ಆಡಳಿತ ಕೊಡಬೇಕಂತೇಳಿ. ಇವತ್ತು ಬಹುಶಃ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಹೇಳಿದ ಮೇಲೆ ಅದು ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಅದರ ಜೊತೆಗೆ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ. ಅದು ಭಾಳ ನಿರೀಕ್ಷೆಯಲ್ಲಿ ನಾವೆಲ್ಲ ಕೂಡ ಇವತ್ತೆಲ್ಲ ಕೂಡ ಮುಂದಿನ ಮುಖ್ಯಮಂತ್ರಿಗೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಸೇರಿ ನಾವು ಬಂದಿದ್ದೀವಿ. ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು, ಕಂಪ್ಲಿ ಗಣೇಶ್ ಆಗಿರ್ಬೋದು, ಮತ್ತು ಅನೇಕ ಎಲ್ಲ ಶಾಸಕರು ಬಂದು ಅವ್ರನ್ನ ವಿಶ್ ಮಾಡಿದ್ದೀವಿ. ಇವತ್ತು ಏನಿಲ್ಲ, ಅವ್ರಿಗೆ ವಿಶ್ ಮಾಡಿ ಈ ನಾಡಿಗೆ ಇವತ್ತು ಕಳೆದ ಬಾರಿ 8 ವರ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಇವತ್ತು ಆಡಳಿತವನ್ನು ಕೊಟ್ಟಿದ್ದಾರೋ ಅದಕ್ಕಿಂತ ವಂಡರ್ಫುಲ್ಲಾಗಿ ಕೊಡುವಂಥದ್ದನ್ನು ಇವ್ರು ಮಾಡ್ತಾರೆ ಅಂತೇಳಿ ಭಾಳ ದೊಡ್ಡ ನಿರೀಕ್ಷೆ ಇದೆ. ನಮಗೆಲ್ಲ ಕೂಡ ಈಗಾಗಲೇ ದೇಶಕ್ಕೆ ಮಾದರಿಯಾಗಿ KPCC ಅಧ್ಯಕ್ಷರಾಗಿ ದೇಶಕ್ಕೆ ಮಾದರಿಯಾಗಿ ಇಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಸಂಘಟನಾ ಚತುರರಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಇವತ್ತು ನಮ್ಮ ಹೈಕಮಾಂಡ್ ಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ನಂಬಿಕೆ ಇದೆ. ನಮ್ಮ ನಾಡಿನ ಜನತೆಗೂ ನಂಬಿಕೆ ಇದೆ. ಅವರ ಒಂದು ಆಡಳಿತ ಒಳ್ಳೆ ಆಡಳಿತ ಕೊಡ್ತಾರೆ ಅಂತೇಳಿ ಭಾಳ ದೊಡ್ಡ ನಂಬಿಕೆ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ನಾಡಿಗೆ ಈ ದೇಶಕ್ಕೆ ಒಂದು ಉತ್ತಮವಾದಂಥ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾಳ ದೊಡ್ಡ ನಿರೀಕ್ಷೆ ಇದೆ. ಈಗಷ್ಟೇ ಅವ್ರನ್ನ ಮಾತಾಡಿಸಿದ್ರಿ, ವಿಶ್ ಕೂಡ ಮಾಡಿದಿರಿ. ಈಗ ನೆಕ್ಸ್ಟ್ CLP ಸಭೆ ಕರೆಯೋದು ಯಾವಾಗ? ಆ ಪ್ರಮಾಣ ವಚನ ದಿನಾಂಕ ನಿಗದಿ ಆಗಿದೆಯಾ? ಇಲ್ಲ, ಅದೆಲ್ಲ ಕೂಡ ಈಗಾಗಲೇ ಕೂಡ ಮಾನ್ಯ CLP ಎಲ್ಲ ನಾಳೆ ನಾಡ್ದರಲ್ಲಿ ನಿಗದಿ ಆಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಇದೀವಿ ನಾವು. ನಾಳೆನೂ ಆಗ್ಬೋದು, ನಾಡ್ದು ಆಗ್ಬೋದು. ಯಾವತ್ತು ಹೈಕಮಾಂಡ್ ಅವ್ರಿಗೆ ಹೇಳಿ ಕಳಿಸ್ತಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಡಿ.ಕೆ. ಆಗುವಂಥ ಮುಖ್ಯಮಂತ್ರಿಯವ್ರನ್ನ ಕೂಡ ಅಲ್ಲಿ ಡೆಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಇವತ್ತು ನಾಳೆ ಬಂದಮೇಲೆ ಗೊತ್ತಾಗುತ್ತೆ, ಅವರೆಲ್ಲ ಬಂದಮೇಲೆ ನಾಳೆನೇ CLP ಸಭೆ ಕರಿಬೋದು ಅಂತೇಳಿ ನಿರೀಕ್ಷೆಯಲ್ಲಿ. ಇನ್ನೊಂದು, ಈಗ ಸಿದ್ದರಾಮಯ್ಯ ಅವರು 3 ವರ್ಷ ಅಧಿಕಾರ ನಡೆಸಿದ್ರು. ಈಗ ಅಧಿಕಾರ ಹಸ್ತಾಂತರ ಆಗಿದೆ. ಈಗ ಸಿದ್ದರಾಮಯ್ಯ ಅವರ ಭಾಗಿತ್ವ ಅಂದರೆ ಏನಿದೆ ಅವ್ರದ್ದು? ಇನ್ನು 2 ವರ್ಷ ಅವ್ರ ಸ್ಥಾನಮಾನ ಹೇಗಿರುತ್ತೆ ಅಂತ? ಖಂಡಿತವಾಗಿ ಅವರು ಒಂದು ಈ ನಾಡಿಗೆ ಈ ದೇಶಕ್ಕೆ ಒಂದು ಉತ್ತಮವಾದಂಥ ಮುಖ್ಯಮಂತ್ರಿಯಾಗಿ ಅವರು ಹೊರಗಡೆ ಬಂದಿದ್ದಾರೆ. ಇವತ್ತು ಅವರ ಒಂದು ಅಭಿಪ್ರಾಯಗಳು, ಅವರ ಒಂದು ಮಾರ್ಗದರ್ಶನಗಳು ಈ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ನೆಸಿಟಿ ಆಗಿದೆ. ಇವತ್ತು ಆ ರೀತಿಯಾಗಿ ಅವರ ಒಂದು ಸ್ಥಾನಮಾನ ಅಂತಲ್ಲ, ಅವರು ಎಲ್ಲಿದ್ದರೂ ಕೂಡ ರಾಜನೇ, ಅವರು ಎಲ್ಲಿದ್ದರೂ ಕೂಡ ಮುಖ್ಯಮಂತ್ರಿನೇ. ಅವರು ಎಂಥ ಸಂದರ್ಭದಲ್ಲಿ ಕೂಡ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನೋಂಥ ಭಾವನೆ ಇರುತ್ತಿದೆ.